ವೀಕ್ಷಕರೇ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಇವತ್ತಿನ ವಿಶೇಷತೆ ಹಾಗೂ ಅಕಾಲಿಕ ಮರಣದ ಬಗ್ಗೆ ಮಾತನಾಡ್ತಾ ಹೋಗೋಣ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಹಾಗೂ ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರು. ಅವನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅಸ್ಮದ್ ಗುರುಭ್ಯೋ ನಮಃ. ಅಸ್ಮತ್ ಪರಮಗುರುಭ್ಯೋ ನಮಃ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣು ರೂಪಾಯ ನಮಃ ಶಂಕರಾಯ. ಓಕೆ ಗುರೂಜಿ, ಇವತ್ತು ಯಾವ ವಿಷಯದ ಬಗ್ಗೆ ತಿಳಿಸ್ತೀರಾ? ಖಂಡಿತ. ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣಿ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಇವತ್ತು ವಿಶೇಷವಾಗಿ ನಾವು ಆಲೋಚನೆ ಮಾಡಿದಾಗ ನಮ್ಮ ಬದುಕಿನಲ್ಲಿ ಸಾಕಷ್ಟು ಅಡಚಣೆಗಳು ಇರತಕ್ಕಂಥದ್ದಾಗುತ್ತೆ. ಹೌದು. ಅದು ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳ ತಂದೆ ಮಧ್ಯೆ ಇರ್ತಕ್ಕಂಥ ಸಾಮರಸ್ಯ ಅಂತ, ಅಂದರೆ ಒಬ್ಬರನ್ನೊಬ್ಬರು ಗೌರವಿಸ್ಲಿಕ್ಕೆ ಆಗದೆ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಬಂದ್ಬಿಟ್ಟಿದ್ದೀವಿ ಈಗ. ಹೌದು. ಹಾಗಾಗಿ ಈ ಪರಿಸ್ಥಿತಿಗೆ ನಾನಾ ಕಾರಣಗಳಿದ್ದರೂ ಕೂಡ ಬೆಳೆದು ಬಂದ ವಾತಾವರಣ ಅಥವಾ ಮನೆಯ ವಾತಾವರಣ ಅಥವಾ ಸಹವಾಸ, ಅಂದರೆ ಸತ್ಸಂಗತ್ವ ಅಂತಕ್ಕಂಥದ್ದು, ಆ ಸಾಂಗತ್ಯದಿಂದ ದೊರೆಯಬೇಕಾದದ್ದು ಏನಪ್ಪ ಅಂದರೆ ಸುಬುದ್ಧಿ ದೊರೆತಾಗ ಅವರು ಸುಜ್ಞಾನಿಗಳಾಗ್ತಾರೆ. ದುರ್ಬುದ್ಧಿಗಳ ವ್ಯಕ್ತಿಗಳು ಪರಿಚಯ ಆದಾಗ, ಯಾಕಂದ್ರೆ ದುರ್ಬುದ್ಧಿ ಅಂದರೆ ಪ್ರತಿಯೊಂದು ಜಗತ್ತಿನಲ್ಲಿ ಯಾರು ದುರ್ಬುದ್ಧಿಗಳಿಲ್ಲ, ಕಾಲ ಅಂತಕ್ಕಂಥದ್ದು ಆ ಥರ ಅವರನ್ನು ಪರಿವರ್ತನೆ ಮಾಡುತ್ತೆ. ಈಗ ಯಾರೂ ಬೇಕು ಅಂತ ತಪ್ಪು ಮಾಡಿ, ಈಗ ಯಾಕೆಂದರೆ ಒಂದು ತಪ್ಪಿನ ಹಿಂದೆ 100 ಕ್ಷಮೆಗಳಿರುತ್ತಂತೆ. ಒಂದೇ ತಪ್ಪು ಅಲ್ಲಿ ಎಷ್ಟು ಜನ ಈಗ ಮಾಡಿದಂಥ ಒಂದು ತಪ್ಪನ್ನ ಎಲ್ಲೆಲ್ಲ ಕ್ಷಮಿಸ್ಬೇಕು ಹೇಳಿ ನೋಡೋಣ. ಮೊದಲನೇದಾಗಿ ಕಾನೂನಾತ್ಮಕವಾಗಿ ನಾವು ಆಲೋಚನೆ ಮಾಡಿದಾಗ, ಮೊದಲು ಕಾನೂನಲ್ಲಿ ಅದಕ್ಕೊಂದು ಸುಭದ್ರವಾದಂಥ ಕಾನೂನನ್ನು ತಂದಾಗ ಅದರಲ್ಲೂ ಕೂಡ ಆ ಮುಂದೆ ಅವನು ಮಾಡದೇ ಇರಲಿ ಆ ತಪ್ಪು ಅಂತಕ್ಕಂಥದ್ದನ್ನ ಸರಿಪಡಿಸುವ ಮೂಲ ಅಲ್ಲಿ ಉಟ್ಕೊಳ್ಳುತ್ತೆ. ಅಲ್ಲಿಂದ ಪ್ರಾರಂಭ ಆಗ್ತಕ್ಕಂಥದ್ದು. ಆದರೆ ಅವನ ಜೀವನವನ್ನ ತಿದ್ದುವಂಥದ್ದೇ ಒಂದು ಕಾನೂನು. ಅದೇ ನಮ್ಮ ಬದುಕಿಗೆ ಬೇಕಾಗಿರ್ತಕ್ಕಂಥ ಒಂದು ಕಾನೂನು. ಆ ಬದುಕನ್ನ ಕಾನೂನಾತ್ಮಕವಾಗಿ ನಾವು ಇಟ್ಕೊಂಡಾಗ ಹೇಗೆ ನಮಗೆ ಅದು ಒಳಿತನ್ನು ಮಾಡುತ್ತೆ ಅಂತಕ್ಕಂಥದ್ದು. ಮನೆಯಲ್ಲಿ ಮಕ್ಕಳು ಯಾಕಂದ್ರೆ ಹೇಳಿದ ಮಾತು ಕೇಳ್ತಾ ಇಲ್ಲ, ಅವ್ರದೇ ಆದಂಥ ದಾರಿಗಳಲ್ಲಿ ಹೋಗ್ತಾ ಇದ್ದಾರೆ, ಯಾಕಂದ್ರೆ ಅವ್ರ ಹತ್ರ ಎಲ್ಲ ಕೂಡ ಇರುತ್ತೆ. ಈಗ ಪಾಪ ತಂದೆ ತಾಯಿಗಳು ಶ್ರಮಪಟ್ಟು ಕಷ್ಟಪಟ್ಟು ಮಕ್ಕಳಿಗೋಸ್ಕರವಾಗಿ ಎಲ್ಲ ಕಷ್ಟಪಟ್ಟು ಅವ್ರ ಜೀವನವನ್ನ ತ್ಯಾಗ ಮಾಡಿ, ಅನೂಕ್ಷಣ ತ್ಯಾಗ ಮಾಡಿ ಅವರು ಆ ಬದುಕನ್ನು ಕಟ್ಕೊಡ್ತಾ ಇರ್ತಾರೆ. ಆದರೆ ಮಕ್ಕಳು ಅದನ್ನ ಸದ್ವಿನಿಯೋಗ ಮಾಡ್ಕೊಳ್ತೀರಾ ದುರ್ವಿನಿಯೋಗ ಮಾಡ್ಬಿಡ್ತಾರೆ. ಸಹಜವಾಗಿ ಮಕ್ಕಳಿಗೆ, ತಂದೆ ತಾಯಿಗಳಿಗೆ ಮಕ್ಕಳ ಮೇಲೆ ಎಲ್ಲ ಸಂದರ್ಭದಲ್ಲೂ ಕೂಡ ಒಂದು ಕನ್ಸರ್ನ್ ಅಂತ ಇರುತ್ತೆ. ಪ್ರಾಮಾಣಿಕವಾಗಿ ಅವ್ರ ಎಲ್ಲ ಪ್ರಯತ್ನ, ಯಾಕಂದ್ರೆ ಎಲ್ಲವನ್ನ ಅಲ್ಲಿ ಹಾಕಿರ್ತಾರೆ. ನಾವು ಇನ್ವೆಸ್ಟ್ಮೆಂಟ್ ಅಂತಾನೆ ಅನ್ಬೋದು. ಯಾಕಂದ್ರೆ ಮಕ್ಕಳು ಸಮಾಜಕ್ಕೆ ಒಳ್ಳೆತನ ಮಾಡ್ಲಿ, ಸಮಾಜದಲ್ಲಿ ಒಳ್ಳೆತನದಲ್ಲಿ ಬದುಕಲಿ ಅಂತಕ್ಕಂಥ 4-6 ಮಂದಿ ನೆಂಟರಿಷ್ಟರ ಮಧ್ಯದಲ್ಲಿ ಇವರು ಕೂಡ ಚೆನ್ನಾಗಿ ಬದುಕಲಿ ಅಂತಕ್ಕಂಥ ಧಾವಂತವೇ ಹೊರತು ತಂದೆ ತಾಯಿಗಳಿಗೆ ಇನ್ಯಾವ ಸ್ವಾರ್ಥತೆನೂ ಇರಲ್ಲ. ಹಾಗಾಗಿ ಅಂತಹ ಮನೆಗಳಲ್ಲಿ, ಯಾವೆಲ್ಲ ಮನೆಗಳಲ್ಲಿ ಈ ರೀತಿಯಾಗಿ ಎಲ್ಲ ಮನೆಗಳಲ್ಲಿ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ, ತಂದೆ ಮಕ್ಕಳ ಮಧ್ಯದಲ್ಲಿ, ಹೆಂಡತಿ ಮಕ್ಕಳ ಮಧ್ಯದಲ್ಲಿ, ಹೆಂಡತಿ ಮತ್ತೆ ತಾಯಿ ಮತ್ತು ಮಕ್ಕಳ ಮಧ್ಯದಲ್ಲಿ ಇರ್ತಕ್ಕಂಥ, ಗಂಡ ಹೆಂಡತಿ ಮಕ್ಕಳ ಮಧ್ಯದಲ್ಲಿ ಇರಬೇಕಾದಂಥ ಸಾಮರಸ್ಯತೆ ಎಲ್ಲಿ ಕೊರತೆ ಆಗುತ್ತೋ ಆ ಸಂದರ್ಭದಲ್ಲಿ ಆ ಒಂದು ಮನೆಯವರು ಈ ಪ್ರಯತ್ನ ಮಾಡೋದ್ರಿಂದ ಖಂಡಿತ ಅವರಿಗೆ ಶುಭ ಆಗುತ್ತೆ. ಹಾಗಾದ್ರೆ ಏನು ಪ್ರಯತ್ನ ಅಂದರೆ ತುಂಬ ವಿರಳವಾಗಿರ್ತಕ್ಕಂಥದ್ದು, ಸರಳವಾಗಿರ್ತಕ್ಕಂಥದ್ದು ಏನೂ ಇಲ್ಲ. ಪ್ರತಿನಿತ್ಯವೂ ಕೂಡ ಈ ಮನೆಯಲ್ಲಿ, ಯಾರ ಮನೆಯಲ್ಲಿ ಈ ಸಮಸ್ಯೆಗಳಾಗ್ತಾ ಇದೆ ಅಂತಕ್ಕಂಥವ್ರು ಒಂದು ಸಣ್ಣ ಉಪಾಯವನ್ನು ಮಾಡಬೇಕು. ಏನಪ್ಪಾ ಅಂದ್ರೆ ಉಪ್ಪನ್ನು ಹಾಕ್ಕೊಬೇಕು. ಒಂದು ಲೋಟದಲ್ಲಿ ಉಪ್ಪನ್ನು ಹಾಕೊಂಡು, ಆಯಾಯ ಮನೆಯಲ್ಲಿ 4 ಜನ ಇರ್ತಾರೆ ಅಂತ ಇಟ್ಕೊಳ್ಳಿ. ಈ ತರ ಗ್ಲಾಸ್ ಲೋಟದಲ್ಲಿ, ಗಾಜಿನ ಲೋಟದಲ್ಲಿ ಉಪ್ಪನ್ನು ಹಾಕೊಂಡು ನೀರು ಹಾಕೊಳ್ಳೋದು. ನೀರು ಹಾಕೊಂಡು ತನ್ನ ಕಾಲ್ ಮೇಲೆ ನೀರು ಹಾಕೊಳ್ಳೋದು. ಉಪ್ಪಿನ ಲೋಟದಲ್ಲಿ ಅಲ್ಲ, ನೀರಿನ ಲೋಟ, ಗಾಜಿನ ಲೋಟ ನೀರು ಹಾಕೊಂಡು ಅದನ್ನ ಕಾಲ್ ಮೇಲೆ ಹಾಕೋಬೇಕು. ಮನಸ್ಸಿನಲ್ಲಿ ಎಲ್ಲ ಅನ್ಕೊಳ್ಬೇಕು, ಏನೋ ಮನೆಯಲ್ಲಿ ಎಲ್ಲ ವಾತಾವರಣ ಕೆಟ್ಟೋಗಿದೆ, ಈ ವಾತಾವರಣಕ್ಕೆ ಒಳ್ಳೆ ಅನುಕೂಲಕರವಾದಂಥ ವಾತಾವರಣ ಸೃಷ್ಟಿಸಪ್ಪ ಅಂತೇಳಿ ಮನೆ ದೇವರನ್ನೋ, ಇಷ್ಟವಾದ ದೇವರನ್ನೋ, ಬಲವಾಗಿ ನಂಬಿರ್ತಕ್ಕಂಥ ದೇವರನ್ನೋ, ಗುರುಗಳನ್ನೋ, ಯಾರನ್ನೋ ನೀವು ನಂಬಿರ್ತಕ್ಕಂಥ ದೇವರನ್ನ ಪ್ರಾರ್ಥನೆ ಮಾಡಿ ಆ ಉಪ್ಪನ್ನ, ಯಾಕಂದ್ರೆ ಋಣಕಾರಕನಾಗಿರ್ತಕ್ಕಂಥ ಉಪ್ಪು ಯಾವುದೋ ನಕಾರಾತ್ಮಕವಾದಂಥ ಋಣ ಆ ಮನೆಯಲ್ಲಿ ಆವರಿಸ್ಕೊಂಡು ಅವ್ರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳನ್ನು ತಂದ್ಬಿಟ್ಬಿಟ್ಟಿರುತ್ತೆ. ಹಾಗಾಗಿ ಹೆಬ್ಬೆಟ್ಟಿನ ಮೇಲೆ ಹೆಣ್ಣು ಮಕ್ಕಳು ಎಡಗಡೆ ಹೆಬ್ಬೆಟ್ಟಿನ ಮೇಲೆ, ಗಂಡು ಮಕ್ಕಳು ಬಲಗಡೆ ಹೆಬ್ಬೆಟ್ಟಿನ ಮೇಲೆ ಇದು ಹಾಕೊಂಡು ನೋಡ್ಲಿ. ಅವ್ರಿಗೆ ಪ್ರತಿದಿನ ಈ ತರದ್ದೊಂದು 16 ದಿನಗಳ ಕಾಲ ಪ್ರತಿನಿತ್ಯವೂ ಕೂಡ ಅವ್ರ ಮನೇಲಿ, ಯಾರ ಮನೇಲಿ ಈ ಸಮಸ್ಯೆ ಇರುತ್ತೋ ಇವರು ಪ್ರತಿನಿತ್ಯವೂ ಕೂಡ 16 ದಿನಗಳ ಕಾಲ ಅವ್ರಿಗೆ ಈ ತರ ಆಯ್ತು ಅಂತ ಇಟ್ಕೊಳ್ಳಿ. 3 ತಿಂಗಳಿಗೊಮ್ಮೆ ಮತ್ತೊಮ್ಮೆ ಏನಂದ್ರೆ ಉಪ್ಪು ಹಾಕೊಳ್ಳೋದು, ಹೆಬ್ಬೆಟ್ಟಿನ ಮೇಲೆ ನೀರು ಹಾಕೊಳ್ಳೋದು. ಇದನ್ನ ನೀವು ಸಾಯಂ ಸಂಧ್ಯಾ ಸಮಯದಲ್ಲಿ ಮಾಡ್ಬೇಕು, ಪ್ರಾತಃ ಕಾಲದಲ್ಲಿ ಮಾಡಬಾರ್ದು. ಯಾಕಂದ್ರೆ ನಿವೃತ್ತಿ ಆಗ್ಬೇಕು.
ಸಾಯಂ ಸಂಧ್ಯಾ ಅಂದ್ರೆ ಏನು? ಎಲ್ಲ ಗೋಧುಗಳೆಲ್ಲ ಬಂದು ಹಸುವೆಲ್ಲ ಇನ್ನೇನು ಸೂರ್ಯ ಅಸ್ತನ ಆಗ್ಬಿಟ್ಟಿರ್ತಾನೆ, ಆ ಕಾಲವನ್ನ ಉಷಾ ಕಾಲ ಅಂತ ನಾವು ಏನ್ ಕರಿತೀವೋ, ಸಾರಿ ನಿಶಾ ಕಾಲ ಅಂತ ಏನ್ ಕರಿತೀವೋ, ಆ ನಿಶಾ ಕಾಲದಲ್ಲಿ ಇದನ್ನು ಮಾಡೋದ್ರಿಂದ ಖಂಡಿತ ಅವರ ಮನೆಯಲ್ಲಿ ಈ ನಕಾರಾತ್ಮಕವಾದಂತ ಮನಸ್ಥಿತಿಗಳಿದ್ದಾಗ ಖಂಡಿತ ಪರಿಹಾರ ಆಗುತ್ತೆ. ಮಾಡಿ ನೋಡಿ, ಒಳ್ಳೇದಾಗ್ಲಿ. ಓಕೆ ಗುರೂಜಿ, ಇವತ್ತಿನ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಅಂದರೆ ಇವತ್ತು ಒಂದು ವಿಷಯದ ಬಗ್ಗೆ ತಿಳಿಸ್ಕೊಟ್ರಿ. ಇವಾಗ ಅಕಾಲಿಕ ಮರಣ ಅಂದರೆ ಏನು, ಜಾತಕಕ್ಕೆ ಇದು ಹೇಗೆ ಅನ್ವಯಿಸುತ್ತೆ? ಜಾತಕದಲ್ಲಿ ಮುಖ್ಯವಾಗಿ ನಾವು ಯಾಕೆಂದ್ರೆ ಪ್ರತಿ ಎಪಿಸೋಡಲ್ಲೂ ಕೂಡ ಜಾತಕದಲ್ಲೇ ನಾವು ನಮ್ಮ ಪ್ರಶ್ನೆಗಳನ್ನು ಹೋಗ್ತಾ ಇರೋದ್ರಿಂದ ಮನುಷ್ಯನಿಗೆ ಜ್ಯೋತಿಷ್ಯ ಅಂತಕ್ಕಂಥದ್ದು ಆ ನಂಬಿಕೆಗಿಂತ ತನ್ನ ಜಾತಕ ಅಂತಕ್ಕಂಥದ್ದು, ತನ್ನ ಅದೃಷ್ಟ ಅಂತಕ್ಕಂಥದ್ದು, ಅಥವಾ ತನಗೆ ಬರಬೇಕಾದಂಥ ಎಲ್ಲ ಒಂದು ಫಾರ್ಚನ್ ಅಂತ ಏನ್ ಕರಿತೀವಿ ನಾವು, ಸುಖ ಸಂಪತ್ತಾದಿಗಳು ಅಂತ ಏನ್ ಕರಿತೀವೋ, ಇದೆಲ್ಲ ಮಿಸ್ ಆಗ್ತಾ ಇರತಕ್ಕಂಥದ್ದಾಗುತ್ತೆ. ಈ ಮಿಸ್ ಆಗ್ಲಿಕ್ಕೆ ಕಾರಣ ಏನು ಅಂತಾಗ, ಯಾಕಂದ್ರೆ ನಮ್ಮ ಋಷಿ ಮುನಿಗಳು ಯಾವುದನ್ನು ಕೂಡ ಮೌಢ್ಯತೆಂದು ಹೇಳಿಲ್ಲ, ಎಲ್ಲವನ್ನು ಕೂಡ ವಿಜ್ಞಾನದಲ್ಲಿ ವೈಜ್ಞಾನಿಕವಾಗಿ ಶಾಸ್ತ್ರ ಗ್ರಂಥದ ಉಲ್ಲೇಖದಲ್ಲಿ ಅವ್ರು ಮಾಡಿಟ್ಟಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಒಂದು ಕಾನೂನಾತ್ಮಕವಾದಂತ ವಿಚಾರ, ಅದನ್ನ ನಾವು ವಿಜ್ಞಾನ ಅಂತ ಕರಿತೀವಿ. ಈ ವಿಜ್ಞಾನ ಯುಗದಲ್ಲಿ ನಾವು ಬದುಕ್ತಾ ಇದ್ದಾಗಲೂ ಕೂಡ ಜ್ಯೋತಿಷ್ಯ ಹೇಗೆ ವರ್ತಿಸುತ್ತೆ ಅಂದ್ರೆ ಖಂಡಿತ ವರ್ತಿಸುತ್ತೆ. ಪ್ರತಿದಿನವೂ ಕೂಡ ನೀವು ಇವತ್ತು ಊಟ ಮಾಡಿದಿರಾ ಮಾಡಲಿಲ್ಲ ಅನ್ನೋದನ್ನು ಕೂಡ ಜ್ಯೋತಿಷ್ಯದಲ್ಲಿ ಹೇಳ್ಬೋದು, ಅಷ್ಟು ಸುಭದ್ರವಾಗಿರ್ತಕ್ಕಂಥದ್ದು ಜ್ಯೋತಿಷ್ಯ. ಬಟ್ ನಾವೇನಾಗ್ತಿದೆ, ನಮ್ಮ ಮೂಗಿನ ನೇರಕ್ಕೆ ಅನುಸಾರವಾಗಿ ಮಾತನಾಡ್ತಕ್ಕಂಥ ಧಾವಂತವೋ ಅಥವಾ ಏನೋ ಪಾಪ್ಯುಲಾರಿಟಿ ಆಗ್ಬೇಕಂತಕ್ಕಂಥ ಧಾವಂತವೋ ಏನೋ ಒಂದು ಇಟ್ಕೊಂಡ್ಬಿಟ್ಟು ಏನೋ ಬಾಯಿಗೆ ಬಂದಿದ್ದನ್ನೆಲ್ಲ ಹೇಳ್ತಾರೆ. ಈ ಜ್ಯೋತಿಷ್ಯ ಅನ್ನೋದು ಒಂದು ಅಗಾಧವಾದಂಥ ಒಂದು ಭಂಡಾರ. ಇದರಲ್ಲಿ ಒಂದು ಯಾವುದೋ ಒಂದು ಸಂಖ್ಯೆಗೆ ಸಂಬಂಧಪಟ್ಟಂತ ಹಾಗೆ ಸಂಖ್ಯೆಯನ್ನು ಇಟ್ಕೊಂಡು ಸಂಖ್ಯೆಯಲ್ಲಿ ನಾನು ಪ್ರಬುದ್ಧ ಇರ್ಬೋದು. ಯಾಕೆಂದ್ರೆ ಒಂದು ವಿಜ್ಞಾನ ಅಂತಕ್ಕಂಥ ಯಾವುದೋ ಒಂದು, ಇವಾಗ ನಾವು ಸ್ಯಾಟಲೈಟ್ ಅನ್ನು ಕಂಡುಹಿಡಬೇಕಾದ್ರೆ ಸಾವಿರಾರು ಜನ ವಿಜ್ಞಾನಿಗಳಿರ್ತಾರೆ, ಒಬ್ಬೊಬ್ರದ್ದು ಒಂದೊಂದು ಸ್ಪೆಸಿಫಿಕೇಶನ್ ಇರುತ್ತೆ. ಸ್ಪೆಸಿಫಿಕೇಶನ್ ಮಾತ್ರಕ್ಕೆ ಎಲ್ಲರನ್ನೂ ವಿಜ್ಞಾನಿಗಳನ್ನು ಕರೆದರೂ ಕೂಡ ಅದನ್ನ ಸಿದ್ಧಪಡಿಸುವಂತಹ ಶಕ್ತಿ ಎಲ್ಲರೂ ಸೇರಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಹಾಗೆ ಜ್ಯೋತಿಷ್ಯದಲ್ಲೂ ಕೂಡ ಹಲವಾರು ವಿಷಯಗಳಿದ್ದಾವೆ. ಈ ಜ್ಯೋತಿಷ್ಯದಲ್ಲಿ ಒಂದೊಂದು ವಿಷಯದ ಮೇಲೆ ಆಯುಷ್ ನಿರ್ಧಾರ ಮಾಡ್ಲಿಕ್ಕೆ ಆಗಲ್ಲ. ಜ್ಯೋತಿಷ್ಯದಲ್ಲಿ ಹಲವಾರು ಮಾರ್ಗಗಳಿದ್ದಾವೆ. ಈ ಮಾರ್ಗದಲ್ಲಿ ಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದು ಕುಂಡಲಿ ಮಾರ್ಗ ಅಂತಕ್ಕಂಥದ್ದು. ಇದು ಆರೂಢ ಲಗ್ನ, ಪ್ರಶ್ನಾ ಲಗ್ನ, ಹೀಗೆ ಹಲವಾರು ಮಾರ್ಗಗಳಿದ್ದಾವೆ. ಈ ಮಾರ್ಗದಲ್ಲಿ ಒಬ್ಬ ವ್ಯಕ್ತಿ ನಮ್ಮ ಸಮೀಪಕ್ಕೆ ಬಂದಾಗ ಇವನು ಯಾವುದೋ ಸಮಸ್ಯೆಗಳಲ್ಲಿ ಇರ್ತಾನೆ. ಈಗ ಫಾರ್ ಎಕ್ಸಾಂಪಲ್ ಯಾರೋ ಹಾಸ್ಪಿಟ್ಲಲ್ಲಿ ಇರ್ತಾರೆ, ಗುರುಗಳೇ ಈ ತರ ನಮ್ಮವರೊಬ್ರು ಹಾಸ್ಪಿಟ್ಲಲ್ಲಿ ಇದ್ದಾರೆ, ನೋಡಿ ಏನಾಗ್ಬೋದು ಅಂತ ಕೇಳ್ತಾರೆ. ಅದಕ್ಕೆ ನಾವು ಪ್ರಶ್ನಾ ಲಗ್ನ ಅಂತ ಕರಿತೀವಿ. ಬಂದಂತ ಅವ್ರು ಹೇಳಿದಂತ ಪ್ರಶ್ನೆಯನ್ನ ನಾವು ಇಟ್ಟಂತ ಸಮಯದ ಲಗ್ನವನ್ನ ಇದರಲ್ಲೂ ಕೂಡ ನಿರ್ಧಾರ ಮಾಡಿ ಇದು ಒಳ್ಳೇದಾಗುತ್ತಾ, ಸ್ವಲ್ಪ ಏನಾದರೂ ತೊಂದರೆ ಇದೆಯಾ, ಸ್ವಲ್ಪ ಕಾಲ ಆಗುತ್ತಾ, ಸಮಯ ತಗೊಳುತ್ತಾ, ಇದೆಲ್ಲವೂ ಕೂಡ ಹೇಳ್ಬೋದು. ಹಾಗೆ ನಮ್ಮ ಜಾತಕದಲ್ಲಿ ನಾನು ತಿಳಿಸಿದ ಹಾಗೆ ಹಿಂದಿನ ಸಂಚಿಕೆಗಳಲ್ಲಿ ಒಂದು ಜಾತಕ ಅಂದ್ರೆ 12 ಭಾವಗಳಲ್ಲಿ ಇರ್ತಕ್ಕಂಥದ್ದು. ಇದಕ್ಕೆ ಮುಖ್ಯವಾಗಿ ಆಯುರ್ಭಾವ ಅಂತಕ್ಕಂಥದ್ದು 8ನೇ ಮನೆಯನ್ನು ನಿರ್ಧಾರವನ್ನು ಮಾಡ್ತೀವಿ. ಅವನಿಗೆ ಎಷ್ಟು ಆಯುಸ್ಸಿದೆ ಅಂತಕ್ಕಂಥದ್ದು. 2 ಮತ್ತು 8ನೇ ಮನೆಯ ಸಂಬಂಧದಲ್ಲಿ ಏನಾದರೂ ಕೆಡುಕಾಗಿದ್ದಾಗ, ಅಂದ್ರೆ ಪಾಪಗ್ರಹಗಳು ಅಲ್ಲಿ ಏನಾದರೂ ಅಸ್ತರಾಗಿದ್ದಾಗ, ಅಥವಾ ಈಗ ಆಕ್ಸಿಡೆಂಟ್ಗಳು ಅಂತ ನಾವೇನ್ ಕರಿತೀವೋ, ಇದಕ್ಕೆಲ್ಲ ಕಾರಕನಾಗಿರ್ತಕ್ಕಂಥವನು ಶನಿ ಮತ್ತೆ ಕುಜನಾಗಿರ್ತಾರೆ. ಈ ಕುಜನು ಮತ್ತೆ ಶನಿ ಸಂಯೋಜನೆ ಬಂದು ಇವರೇನಾದ್ರೂ ಅಸ್ತರಾಗಿದ್ದು, ವಕ್ರವಾಗಿದ್ದು, ನೀಚವಾಗಿದ್ದು, ಈ ತರ ಸಂದರ್ಭಗಳಲ್ಲಿ ಅವ್ರಿಗೇನಾಗುತ್ತೆ, ಎಲ್ಲದಕ್ಕೂ ಕೂಡ ಮೂಲ ಕಾರಣ ಏನು, ಈಗ ಮನೆಯನ್ನ ನಿರ್ಮಾಣ ಮಾಡಬೇಕಾದ್ರೆ ಪಿಲ್ಲರ್ ಇಂಪಾರ್ಟೆಂಟ್. ಪಿಲ್ಲರ್ ಅಂದ್ರೆ ನಮ್ಮ ಮನೆ. ನಾವು ಯಾರ ಜಾತಕದಲ್ಲಿ ನಾನೇ ನನ್ನ ಮನೆ ಅಂತಕ್ಕಂಥದ್ದು ಸುಭದ್ರವಾಗಿರುತ್ತೋ ಎಂಥ ಸಮಸ್ಯೆಗಳು ಬಂದರೂ ಕೂಡ ನಾವು ಅದರಿಂದ ಮುಕ್ತರಾಗ್ಬೋದು. ಆದರೆ ಎಲ್ಲಿ ಲಗ್ನಾಧಿಪತಿ ಎಲ್ಲಿ ಅಸ್ತನಾಗಿರ್ತಾನೋ, ಲಗ್ನಾಧಿಪತಿ ಎಲ್ಲಿ ಅಶುಭ ಗ್ರಹಗಳ ಯುಕ್ತನಾಗಿರ್ತಾನೋ, ಈ ಸಂದರ್ಭದಲ್ಲಿ ಅಷ್ಟಮ ಭಾವಕ್ಕೆ ಮತ್ತೆ ರೋಗಗಳಿಂದ ಸಾಯ್ತರ, ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ರ, ಹೀಗೆ ಹಲವಾರು ಮಜಲುಗಳಿದ್ದಾವೆ. ಅದನ್ನೆಲ್ಲ ಗಮನಿಸಬೇಕು. ದಶಾಭುಕ್ತಿ ಅದರಲ್ಲೂ ಕೂಡ ಈಗ ಗುರುವು, ಯಾಕಂದ್ರೆ ಯೋಗಪ್ರದನಾಗಿರ್ತಕ್ಕಂಥ ಗುರುವೇ ಏನಾದ್ರೂ ಅಸ್ತನಾಗಿದ್ದಾಗಲೂ ಕೂಡ ಕೆಲವು ಲಗ್ನಗಳಿಗೆ ಅವನು ವೃತ್ತಿಕಾರಕನಾಗ್ತಾನೆ. ನಾವು ಸರ್ವಶುಭನಾಗಿರ್ತಕ್ಕಂಥ, ಯಾಕೆಂದ್ರೆ ಗ್ರಹಗಳಂತಕ್ಕಂಥದ್ದು ಯಾರು ಕೂಡ ಅತ್ಯಂತ ಪರಮಶ್ರೇಷ್ಠವಾಗಿರ್ತಕ್ಕಂಥ ಶುಭ ಗ್ರಹಗಳು ಅಲ್ಲ, ಅಶುಭ ಗ್ರಹಗಳು ಅಲ್ಲ. ರಾಹು ದಶೆಯಲ್ಲಿ ಅತ್ಯಂತ ಉತ್ಕೃಷ್ಟವಾದಂಥ ಫಲಗಳನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ನಮ್ಮ ಹತ್ರ ಉದಾಹರಣೆಗಳಿದ್ದಾವೆ. ಶನಿ, ನಾವು ಶನಿಯನ್ನು ತಗೊಂಡಾಗ ಶನಿ ಆಯುಷ್ಯಕಾರಕನಾಗ್ತಾನೆ, ಕರ್ಮಕಾರಕನು ಆಯುಷ್ಯಕಾರಕನು. ಒಬ್ಬ ವ್ಯಕ್ತಿ ಶನಿ ತನ್ನ ಜಾತಕದಲ್ಲಿ ಬಲವಾಗಿದ್ರೆ ಅವನು ನೇರವಾಗಿ ಮಾತನಾಡ್ತಾನೆ, ಯಾವುದಕ್ಕೂ ಕೂಡ ಅಂಜೋದಿಲ್ಲ. ಅವನ ಮಾತು ನೇರು ನುಡಿಯಾಗಿರುತ್ತೆ. ಅದರಲ್ಲೂ ಕೂಡ ಇವತ್ತಿನ ಕಲಿಯುಗದಲ್ಲಿ ಶನಿಯ ಪ್ರಭಾವವೇ ಹೆಚ್ಚಿರ್ತಕ್ಕಂಥದ್ದು. ಈ ಪ್ರಭಾವ ಅವನು, ಯಾಕಂದ್ರೆ ಆಯುಷ್ಯಕಾರಕನು ಅವನೇ, ಆಯುಷನ್ನು ಕೊಡುವನವನೇ, ನಮ್ಮ ಕರ್ಮವನ್ನು ಮಾಡಿಸ್ತಕ್ಕಂಥವನು ಅವನೇ. ಆಯುಷ್ಯ ಕರ್ಮಾಧಿಪತಿ ಆಗಿರ್ತಕ್ಕಂಥ ಶನಿ ನಮ್ಮ ಜಾತಕದಲ್ಲಿ ಏನಾದ್ರೂ ಅಸ್ತನಾಗಿದ್ದ ಅಂತಿದ್ದಾಗ ಇದು ಸಹಜವಾಗಿ ಈಗ ಬಾಲಾರಿಷ್ಟ ದೋಷ ಅಂತಕ್ಕಂಥದ್ದು ಬರುತ್ತೆ. ಮಕ್ಕಳು 16 ವರ್ಷ ಆಗುತ್ತೆ. ಯಾಕಂದ್ರೆ ನಾವು ಕಾಣ್ತಾ ಇರ್ತೀವಿ ಈ ಅತೃಪ್ತ ಮೃತಗಳು ಅಂತಕ್ಕಂಥದ್ದು ಏನು ಅನ್ನೋದು ಬಹಳ ಮುಖ್ಯ ನಮ್ಗೆ. ಅತೃಪ್ತ ಮೃತಗಳು ಅಂತ
ಯಾವ ಅತೃಪ್ತ ಮೃತಗಳು? ಯಾರು ಅಕಾಲದಲ್ಲಿ ಜಾತಕದಲ್ಲಿ ಅಷ್ಟಮ ಭಾವ ದ್ವಿತೀಯ ಭಾವ ಇದು ಪೂರ್ವ ಪುಣ್ಯಕ್ಕೆ ಏನಾದರೂ ಸಂಬಂಧಪಟ್ಟಿದ್ದಾದ್ರೆ 12ನೇ ವರ್ಷಕ್ಕೆ ಬಾಲಾರಿಷ್ಟ ದೋಷದಲ್ಲಿ 12 ವರ್ಷಕ್ಕೆ ಯಾವುದೋ ರೋಗಗಳು ಬಂದು 6ನೇ ಭಾವದಲ್ಲಿ ಕೆಟ್ಟಿರ್ತಕ್ಕಂಥ ಗ್ರಹಗಳಿದ್ದಾಗ ರೋಗ ರುಜಿನಗಳಿಂದ ಸಾಯ್ತಕ್ಕಂಥವ್ರು ಆಗ್ತಾರೆ. ಇದು ಏನು ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಎಲ್ಲದಕ್ಕೂ ಕೂಡ ಮೂಲ ನಾವು ಮಾಡಿರ್ತಕ್ಕಂಥ ಹಿಂದಿನ ಜನ್ಮದ ಸಂಚಿತ ಕರ್ಮ. ಆ ಸಂಚಿತ ಕರ್ಮ ಈ ಜನ್ಮದಲ್ಲಿ ಆಕ್ಟಿವೇಟ್ ಆಗದೆ ಇಟ್ಕೊಳ್ಬೇಕು. ನಾವು ಒಂದು ಪರ್ಸಲ್ಲಿ ನಾವೇನೋ ಒಂದು ಸುಭದ್ರವಾದಂಥ ಒಂದು ವಸ್ತುವನ್ನು ಇಟ್ಕೊಂಡಾಗ ಪರ್ಸು ಯಾವಾಗಲೂ ಕೂಡ ಅದನ್ನು ಕೀ ಹಾಕ್ಬೇಕು. ಈಗ ನಾವು ಒಂದು ಒಡವೆನ ಹೇಗೆ ಕಾಪಾಡ್ಕೊಳ್ತೀವಿ, ಹೆಣ್ಮಕ್ಳು ಮನೆಯನ್ನ ಎಲ್ಲೋ ಒಂದು ಫಂಕ್ಷನ್ಗೆ ಹೋಗಿ ಬಂದು ಇಮಿಡಿಯೇಟ್ಲಿ ಅದನ್ನು ತೆಗೆದು ಜೋಪಾನವಾಗಿ ಇಟ್ಕೊಳ್ತೀವಿ. ಹಾಗೆ ನಮ್ಮ ಆಯುಸ್ಸನ್ನು ಕೂಡ ನಮ್ಮ ಬದುಕಿನದ್ದಕ್ಕೂ ದೇವರೆಂಬುವಂತಹ ರಕ್ಷಕನೊಂದಿಗೆ ನಾವು ಅದನ್ನ ಸುಭದ್ರವಾಗಿ ಇಟ್ಕೊಳ್ಬೇಕಂದ್ರೆ ದೇವರ ಮನೆ ಹೋಗ್ಬೇಕು. ಈಗ ಮಾರ್ಕಂಡೇಯ ಋಷಿಗಳು ಅಂತ ನಿಮ್ಗೆ ಗೊತ್ತಿರುತ್ತೆ ಬಹುಶಃವಾಗಿ, ಅವ್ರಿಗೆ ಅಕಾಲ ಮರಣ ಇತ್ತು. ಸಾಕ್ಷಾತ್ ಅದಕ್ಕೆ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷಯಮಾಮೃತಾತ್ ಅಂತ. ಯಾಕೆಂದ್ರೆ ಆ ಸೌತೆಕಾಯಿ ಗಿಡದ ರೀತಿಯಲ್ಲಿ ಬಳ್ಳಿ ಸುತ್ತಿಯೋ ಹಾಗೆ ನಮ್ಮ ಬದುಕಿನಲ್ಲೂ ಕೂಡ ಮೃತ್ಯು ಅಂತಕ್ಕಂಥದ್ದು ನಮ್ಮನ್ನ ಸರ್ವತಾ ಅದು ಇಟ್ಕೊಂಡಿರುತ್ತಂತೆ. ಎಲ್ಲಾದ್ರೂ ಸಿಕ್ಕಿದ್ರೆ ಟಕ್ ಅಂತ ಕ್ಯಾಚ್ ಮಾಡ್ಕೊಳ್ಳುತ್ತಂತೆ. ಯಾಕಂದ್ರೆ ಕರ್ಮ ಅವ್ನು ಇನ್ನೂ ಬೇರೆ ಏನೋ ಮಾಡ್ಬೇಕಾಗಿರುತ್ತೆ. ಯಾಕಂದ್ರೆ ಈಗ ಒಳ್ಳೆ ವ್ಯಕ್ತಿಗಳು ನಮ್ಮನ್ನು ಹೋಗಿ ಬಿಟ್ಟು ಹೋದಾಗ ಇನ್ನೊಂದು ಸ್ವಲ್ಪ ದಿವಸ ಇರ್ಬೇಕಪ್ಪ ಅಂತ ಹೇಳ್ತೀವಿ. ಯಾಕಂದ್ರೆ ಈ ಬದುಕಿನಲ್ಲಿ ಅಸ್ಥಿರೇ ಜೀವಿತೇ ಲೋಕೆ ಅಸ್ಥಿರೇ ಧನಯೌವನಂ ಅಸ್ಥಿರೇ ಪುತ್ರಧರಾಶ್ಚೈವ ಧರ್ಮಕೀರ್ತಿದ್ವಯಂ ಸ್ಥಿರ ಅಂತ ಹೇಳುತ್ತೆ ಶಾಸ್ತ್ರ. ಯಾವ್ದು ಸ್ಥಿರವಾದದ್ದಿಲ್ಲ ಅಂದ್ರೆ ನಾವು ಏನ್ ಈ ಪ್ರಕೃತಿ ಮಾಡ್ಲಿಕ್ಕೆ ಬಂದಿದ್ದೀವಿ, ಜಗತ್ತಿಗೆ ಬಂದಿದ್ದೀವಿ, ಇಲ್ಲಿ ಏನನ್ನ ನಾವು ಬಿಟ್ಟು ಹೋಗ್ತಿದೀವಿ ಅನ್ನೋದೇ ಮುಖ್ಯವಾಗುತ್ತೆ ಹೊರತು ಅವನು ಅಷ್ಟು ಕೋಟಿ ಒಡೆಯನಾಗಿದ್ದ ಅವನು ಆ ಲೆವೆಲ್ ಇದ್ದ ಇದು ಯಾವುದು ಕೂಡ ನಮಗ್ ಬರಲ್ಲ. ಸಾಕ್ಷಾತ್ ಅಲ್ಲಿ ಕಾಯ್ತಾ ಇರ್ತಕ್ಕಂಥವ್ನು ಯಾರು? ಲಯಕರ್ತನಾದಂತ ಈಶ್ವರ ಕಾಯ್ತಾ ಇರ್ತಾನೆ. ಅಲ್ಲಿ ನೀನ್ ಬಾರಯ್ಯ, ನಿನ್ನ ಎಲ್ಲ ಇಷ್ಟೇ ನನ್ನ ಹತ್ರ ಇದೆ ಅಂತ. ಹಾಗಾಗಿ ಅತೃಪ್ತ ಮೃತರೂಪಾಯ ಅಂತ. ಆ ಅತೃಪ್ತರು ಮೃತರೂಪದಲ್ಲಿ ಕಾಡ್ತಾರಂತೆ. ಮೃತ ಅಂದ್ರೆ ಏನು? ಸಾವು ಅಂತಕ್ಕಂಥದ್ದೇ. ಮೃತ್ಯು ಅಂದ್ರೆ ಸಾವು ಅಂತ. ಈ ಅತೃಪ್ತ ಆತ್ಮಗಳು ಮೃತ್ಯುವನ್ನ ಮತ್ತೊಂದೇ ಮತ್ತೊಬ್ಬರನ್ನ ಕರ್ಕೊಂಡು ಹೋಗಿ ಕಾಯ್ತಾ ಇರ್ತಾರಂತೆ. ಅದಕ್ಕೆ ಜಾತಕದಲ್ಲಿ ಸಾವಿನಲ್ಲಿ ಏನಾದ್ರೂ ತೀರ್ಕೊಂಡಾಗ ದಗ್ಧ ತಿಥಿಗಳು, ರಿಕ್ತಿ ತಿಥಿಗಳು ಮತ್ತೆ ಪಂಚಕ ತಿಥಿಗಳು ಅಂತ ಬರುತ್ತೆ. ಈ ಪಂಚಕ ನಕ್ಷತ್ರಗಳು ರಿಕ್ತ ತಿಥಿಗಳಲ್ಲಿ ತೀರ್ಕೊಂಡಾಗ ನಾವೊಂದು 6 ತಿಂಗಳು, ಯಾಕಂದ್ರೆ ನಮ್ದು ಯಾವುದೂ ಕೂಡ ವಿಜ್ಞಾನದಲ್ಲಿ ಇರ್ತಕ್ಕಂಥದ್ದು ಅಥವಾ ವೈಜ್ಞಾನಿಕವಾಗಿರ್ತಕ್ಕಂಥ ವಿಚಾರನೇ ಬರ್ತು. ಆ ಮನೆಯಲ್ಲಿ ಈಗ ಒಬ್ಬರು ಸೂತಕ ಅಂತ ಕರಿತೀವಿ ನಾವು. 11 ದಿವಸಗಳ ಮನೆ ಆ ಕಾಲದಲ್ಲಿ ಆ ಮನೆಗೆ ಯಾರು ನಾವು ಹೋಗ್ಲಿಕ್ಕೆ ಬಿಡಲ್ಲ. ಯಾಕೆ ಅಂದ್ರೆ ಅದಕ್ಕೆ ನಾವು ಏನೋ ಶಾಸ್ತ್ರವನ್ನು ಮೈಟುತನ ತರ್ತಕ್ಕಂಥದ್ದಲ್ಲ. ಆ ಮನೆಯಲ್ಲಿ ಒಂದು ಯಾವುದೋ ಸಾವು ಸಂಭವಿಸಿದೆ ಅಂದಾಗ ಆ ಮನೆಯಲ್ಲಿ ಎಲ್ಲರ ಮನಸ್ಥಿತಿಗಳು ಹೇಗಿರುತ್ತೆ? ದುಃಖಮಯವಾಗಿರುತ್ತೆ. ಆ ದುಃಖದಲ್ಲಿ ಹೋಗಿ ನಾವು, ಯಾಕಂದ್ರೆ ಇವತ್ತಿನ ಕಾಲಮಾನದಲ್ಲಿ ಏನೋ ಬೇಡವಾದದ್ದನ್ನು ಮಾತನಾಡಿ ದುಃಖದಲ್ಲಿದ್ದಂಥವ್ರಿಗೆ ಇನ್ನೊಂದಷ್ಟು ದುಃಖವನ್ನು ಕೊಡೋದು ಬೇಡ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ 11 ದಿನಗಳ ಕಾಲ ಇದನ್ನ ನಾವು ಸೂತಕ ಅಂತ ಇಟ್ವಿ. ಈ 11 ದಿನಗಳ ಅಸ್ಥಿ ವಿಸರ್ಜನೆ ಆದ ನಂತರದಲ್ಲಿ ಈಗೆಲ್ಲ, ಯಾಕಂದ್ರೆ ಈಗ ಎಲ್ಲ ಉಳೋದು ಆಯಾ ಪದ್ಧತಿ ಪರಿಸರಕ್ಕೆ ಪದ್ಧತಿಗೆ ಸಂಬಂಧಪಟ್ಟದಾಗಿರುತ್ತೆ. ಹಾಗೆ ನಾವು ಆ ಅಸ್ಥಿ ವಿಸರ್ಜನೆಯಿಂದ ಆದಿಯಾಗಿ 11 ದಿನಗಳ ಕಾಲ ಸಂಪೂರ್ಣವಾಗಿ ಅವರನ್ನು ಯಾರು ಕೂಡ ಅವ್ರ ಮನೆಗೆ ಹೋಗೋದಿಲ್ಲ, ಅವ್ರನ್ನ ಹತ್ರ ಮಾತನಾಡಿಸಲಿ. ಅಂದ್ರೆ ಹೊರಗಿನಿಂದ ನಾವು ಅವ್ರಿಗೆ ಎಲ್ಲ ಸಹಕಾರವನ್ನು ಮಾಡ್ತೀವಿ, ಮನೆಯನ್ನ ಪ್ರವೇಶ ಮಾಡೋದಿಲ್ಲ. ಯಾಕೆ ಅಂದ್ರೆ ಈ ಅತೃಪ್ತ ಮೃತಗಳು ಅಂತೇನೆ. ಅತೃಪ್ತ ಅಂದ್ರೆ ಏನು? ಅತೃಪ್ತ ಅಂದ್ರೆ ಏನು? ಯಾವಾಗ ನಮಗೆ ಒಂದು ಅಪೇಕ್ಷೆಗಳು ಇದ್ದು ನಾವು ಅಕಾಲ ಅಂದ್ರೆ ಆ ಕಾಲ ಯಾವುದೋ ಒಂದು ಕಾಲ ನಮ್ಮನ್ನ ಅದು ಕರ್ಕೊಂಡು ಹೋಗ್ಬಿಡುತ್ತೆ. ಆ ಕಾಲ ಮರಣ ಆದಾಗ ಅದಕ್ಕೆ ಅಕಾಲ ಮರಣ ಅಂತ ಕರಿತೀವಿ. ಅಕಾಲ ಮರಣ ಅಂದ್ರೆ ನನಗೊಂದು 100 ವರ್ಷ ಆಯುಸ್ಸಿದೆ, ಆಯ್ತಾ? ಈ 100 ವರ್ಷಗಳಲ್ಲಿ ನಾನು 25 ವರ್ಷಕ್ಕೆ ತೀರೋಗ್ಬಿಟ್ಟೆ ಅಂತ ಇಟ್ಕೊಳ್ಳಿ. ಭಗವಂತ ಕೊಟ್ಟಿರೋದು ಎಷ್ಟು ನಮ್ಗೆ? 100 ವರ್ಷಗಳ ಆಯುಸ್ಸು. ಇನ್ನ 25 ವರ್ಷ ಕಳೆದ್ರೆ ಇನ್ನು 75 ವರ್ಷ ಅವನಿಲ್ಲೇ ಇರ್ಬೇಕು. ಹೌದು, ಇರ್ಲೇಬೇಕು. ನಾವಿವಾಗ ಏನೋ ಮೋಕ್ಷ ನಾರಾಯಣ ಬಲಿ ಅದು ಯಾಕಂದ್ರೆ ಬೈ ಫೋರ್ಸ್ಫುಲಿ ಭಗವಂತನ ನಾಮಸ್ಮರಣೆ ಮಾಡೋದ್ರಿಂದ. ಆಮೇಲೆ ಮಗು ಹುಟ್ಟಬೇಕಾದ್ರೇನೆ ನಾವೇನಂತ 9 ತಿಂಗಳು ಅಂತ ಕರಿತೀವಲ್ಲ, ಅಲ್ಲಲ್ಲ, ಒಟ್ಟಾರೆಯಾಗಿ 11 ತಿಂಗಳು ಮಗುಗೆ ವ್ಯವಸ್ಥೆ ಇರ್ತಕ್ಕಂಥದ್ದು 11 ತಿಂಗಳು. ಯಾಕೆ ಅಂದ್ರೆ ಮಗು ತಂದೆ ತಾಯಿಗಳ ನಿರ್ಧಾರ ಮಾಡ್ತಾರೆ ಮಗುವನ್ನ ನಾವು ಪಡ್ಕೊಳ್ಬೇಕು ಅಂತಕ್ಕಂಥ. ಆ ನಿರ್ಧಾರದಲ್ಲೇ ಮಗು ಬಂದಲ್ಲಿ ಇರುತ್ತೆ. ಅದರ ಏತಸ್ರೂಪ ರೂಪದಲ್ಲಿ ಹೋಗಿ ಕ್ಷೇತ್ರಕ್ಕೆ ಹೋಗಿ ಕ್ಷೇತ್ರದಿಂದ ಬೀಜ ಹೋದಾಗ ಅದು ಅಂಡವಾಗಿ ಪಿಂಡವಾಗಿ ಆ ನಂತರದಲ್ಲಿ ಅದು ವೃದ್ಧಿ ಬರ್ತಕ್ಕಂಥದ್ದು, ಶರೀರವನ್ನು ಧಾರಣೆ ಮಾಡಿಕೊಂಡು ಈ ಭೂಲೋಕಕ್ಕೆ ಬರ್ತಕ್ಕಂಥ ಆಗ್ತದೆ. ಹಾಗಾಗಿ 11 ತಿಂಗಳ ಪ್ರೋಸೆಸ್ ಒಂದು ಮಗುಗೆ. 9 ತಿಂಗಳು ಗರ್ಭದಲ್ಲಿ ಇರ್ತಾರೆ, ಬಟ್ 11 ತಿಂಗಳ ಹಿಂದೆಯಿಂದಾನೆ ಅದು ಪ್ರಾರಂಭ ಆಗುತ್ತೆ. ಹಾಗಾಗಿ ನಾವು ಏನಪ್ಪಾ ಅಂದ್ರೆ ಈ ಅತೃಪ್ತ ಮೃತಗಳು ಅಂತಕ್ಕಂಥದ್ದು ಮೋಕ್ಷ ನಾರಾಯಣ ಬಲಿ ಅಂತ ನಾವು ಮಾಡ್ತೀವಿ. ಯಾವ ಕ್ಷೇತ್ರಗಳಿದ್ದಾವೋ ಆ ಮೋಕ್ಷಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದಲ್ಲಿ ಗೋಕರ್ಣ ಸುಪ್ರಸಿದ್ಧ, ನಮ್ಗೆ ಹತ್ರ ಇರ್ತಕ್ಕಂಥದ್ದು ಶ್ರೀರಂಗಪಟ್ಟಣ ಸಂಗಮ ಅಂತಕ್ಕಂಥದ್ದು.
ಆ ಸಂಗಮದಲ್ಲಿ ಮಾಡ್ತಕ್ಕಂಥ ವಿಶೇಷತೆ ಇದೆ. ಹಾಗಾಗಿ ಈ ಒಂದು ಅತೃಪ್ತ ಮೃತಗಳು ಹೇಗೆ ಒಂದು ಕುಟುಂಬದ ಮೇಲೆ ಹೇಗೆ ಪರಿಣಾಮ ಬೀರುತ್ತಂದ್ರೆ, ಮೃತ ಹೊಂದಿದ ವ್ಯಕ್ತಿಗೆ ತನ್ನ ಸಂಬಂಧಗಳ ವಿವೇಚನೆ ಇರಲ್ಲ. ಯಾಕಂದ್ರೆ ಇದು ದೇಹ ಬಿಟ್ಟೋಯ್ತು, ದೇಹ ಬಿಟ್ಟಾದ್ಮೇಲೆ ಈ ಆತ್ಮ ಇನ್ನೊಂದು ದೇಹಕ್ಕೆ ಸೇರ್ಕೊಬೇಕಷ್ಟೇ, ಅದ್ರದ್ದಿರೋದಷ್ಟೇ. ಬಟ್ಟೆ ಕೊಳೆಯಾದ ಬಟ್ಟೆಯಿಂದ ಇನ್ನೊಂದು ಬಟ್ಟೆಗೆ ಅದು ಹರಿದೋದ ಬಟ್ಟೆಯಿಂದ ಇನ್ನೊಂದು ಬಟ್ಟೆಗೆ ಸೇರ್ಕೊಳ್ತಕ್ಕಂಥ. ಹೇಗೆ ನಾವು ಈಗ ಒಂದು ಬಟ್ಟೆ ಹರಿದೋದ ಬಟ್ಟೆಯನ್ನು ತೆಗೆದುಹಾಕ್ಬಿಟ್ಟು ಬೇರೆ ಬಟ್ಟೆ ಹಾಕೊಳ್ತೀವೋ, ಈ ದೇಹವನ್ನ ಬಿಟ್ಟು ದೇಹವನ್ನ ವಿಸರ್ಜಿಸಿ ಮತ್ತೊಂದು ದೇಹಕ್ಕೆ ಸೇರ್ಕೊಳ್ತಕ್ಕಂಥದ್ದು ಆತ್ಮ. ಆತ್ಮಕ್ಕೆ ಯಾವುದೇ ಕಾರಣಕ್ಕೂ ಸಾವಿಲ್ಲ. ಆತ್ಮಾನಾಂ ಆತ್ಮನ ಉದ್ಧರೇತ್ ಅಂತೇಳಿ ಕೃಷ್ಣ ಭಗವದ್ಗೀತೆಯಲ್ಲಿ ಇದ್ದಾನೆ. ಆಮೇಲೆ ಈ ಆತ್ಮವನ್ನು ಯಾರು ಕೂಡ ಟಚ್ ಮಾಡ್ಲಿಕ್ಕೆ, ಇದನ್ನ ಬೆಂಕಿಯಿಂದ ಸುಡೋಕ್ಕಾಗಲ್ಲ, ನೀರಿನಿಂದ ಹೊಡೆಯಕ್ಕೆ ಭಗವದ್ಗೀತೆಯಲ್ಲಿ ಹೇಳ್ಬಿಟ್ಟಿದ್ದಾನೆ ಕೃಷ್ಣ. ಯಾವುದರಿಂದಲೂ ಅದನ್ನ ನೀನೇನು ಮಾಡ್ಲಿಕ್ಕೆ ಆಗಲ್ಲ ಅಂತಕ್ಕಂಥದ್ದು. ಹಾಗಾಗಿ ಅಂತಹ ಪರಿಶುದ್ಧವಾದ ಪರಮಾತ್ಮನ ಚೇತನ ಸ್ವರೂಪವಾಗಿರ್ತಕ್ಕಂಥ ಆತ್ಮಕ್ಕೆ ಸದ್ಗತಿ ಸಿಗದೆ ಇದ್ದಾಗ, ಸದ್ಗತಿ ಅಂದ್ರೆ ಏನು? ಈಗ 100 ml ಅಂತ ನಾವು ಏನೋ ಒಂದು ನೀರನ್ನು ತಗೊಂಡ್ ಬಂದಾಗ ಒಂದು 100 ml ಅಂತ ಕರಿತೀವಿ. ಒಂದು ಯಾವುದೋ ಒಂದು ಔಷಧಿ ತಗೊಳ್ತೀವಿ ಅಂತ ಇಟ್ಕೊಳ್ಳೋಣ, ಅದ್ರಲ್ಲಿ 100 ml ಇರುತ್ತೆ. ಆ 100 ml ಅನ್ನ ಡಾಕ್ಟರ್ ನಮಗೆ ಪ್ರಿಸ್ಕ್ರಿಪ್ಷನ್ ಅಲ್ಲಿ ಬರೀತಾರೆ, ಡೈಲಿ ಅನಿಯಮಿತವಾಗಿ ಇದನ್ನ ಬೆಳಗ್ಗೆ ಸಾಯಂಕಾಲ ತಗೊಳ್ಳಿ, ಕೆಮ್ಮು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಯಾವುದೋ ಒಂದು ರೋಗ ಸಂಬಂಧಪಟ್ಟ ಹಾಗೆ. ನಾವು ಒಂದೇ ಸಲ ತಗೊಂಡ್ರೆ ಏನಾಗುತ್ತೆ? ಒಂದೇ ಸಲ ತಗೊಂಡ್ರೆ ಏನಾದ್ರೂ ಹೆಲ್ತ್ ಇಶ್ಯೂ ಆಗುತ್ತೆ, ಬೇರೊಂದು ಕಾಡುತ್ತೆ ನಮಗೆ. ಹಾಗೆ ಯಾವ ಭಗವಂತ ನೀನು ಇಂಥ ಸಮಯಕ್ಕೆ ಇದನ್ನು ಅನುಭವಿಸ್ಕೊಂಡು ಇದನ್ನು ಹೀಗೆ ನೀನು ಮಾಡಿಕೊಂಡು ಜೀವನವನ್ನ ಸಂಪೂರ್ಣವಾಗಿ ನೀನು ಅನುಭವಿಸಿ ನೀನು ತಗೊಂಡ್ ಬರಬೇಕು ಅಂತಕ್ಕಂಥ, ನೀನು ಮತ್ತೆ ವಾಪಸ್ ನನ್ನ ಹತ್ರ ಬರಬೇಕು ಅಂತಕ್ಕಂಥ ಆ ಗೈಡ್ ಲೈನ್ ಅನ್ನು ಕೊಟ್ಟು ಭಗವಂತ ನಮ್ಮನ್ನ ಪ್ರಕೃತಿ ಮಡಲಿಗೆ, ಭೂಮಿಗೆ, ಜಗತ್ತಿಗೆ ಕಳಿಸ್ತಾನೆ. ನಾವು ಯಾವುದೋ ಸಂದರ್ಭಗಳಲ್ಲಿ ಯಾವುದೋ ಹುಚ್ಚು ವಿಚಾರಗಳಿಗೆಲ್ಲ ತಗೊಂಡೋಗಿ ಆತ್ಮಹತ್ಯೆಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಅಥವಾ ಅವಘಡಗಳು ಆಗ್ತಕ್ಕಂಥದ್ದು, ಈ ಸಂದರ್ಭದಲ್ಲಿ ಖಂಡಿತ ಇದನ್ನ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಕಾರಣಕ್ಕೂ ರವರವ ಲೋಕ ಪ್ರಾಪ್ತಿ ಆಗುತ್ತೆ ಹೊರತು ನರಕಲೋಕ ಪ್ರಾಪ್ತಿ ಆಗುತ್ತೆ ಹೊರತು ಸ್ವರ್ಗಲೋಕ ಪ್ರಾಪ್ತಿ ಆಗಲ್ಲ. ನರಕ ಸ್ವರ್ಗಗಳೆಲ್ಲ ಇಲ್ಲೇ ಇರೋದು, ಸ್ವರ್ಗ ನರಕಗಳೆಂಬ ಲೋಕಗಳು ಇಲ್ಲೇ ಇದ್ದಾವೆ ಅಂತಕ್ಕಂಥ ಮಹನೀಯರ ಮಾತಿನ ಹಾಗೆ ಲೋಕವನ್ನ ನಮ್ಮ ಮನಸ್ಸಿನ ಆಲೋಚನೆಯ ಸುಬರ್ದಿಯಲ್ಲಿ ನಾವು ಇಟ್ಕೊಂಡಾಗ ಲೋಕ ನಮ್ಮ ವಶವಾಗುತ್ತೆ. ಲೋಕವಶ ಅಂತ ಕರಿತೀವಿ ನಾವು. ಲೋಕ ಅಂದ್ರೆ ಏನು? ಕೇವಲ ಮನುಷ್ಯರು ಮಾತ್ರ ಸಂಮೋಹನ ಆಗ್ತಕ್ಕಂಥದ್ದಲ್ಲ, ಇಡೀ ಜಗತ್ತೆಲ್ಲವೂ ಕೂಡ ದೈವವೆಲ್ಲವೂ ಕೂಡ ಲೋಕಮಯವಾಗಿದ್ದಾಗ ಲೋಕ ಅಂತಕ್ಕಂಥದ್ದು ಎಲ್ಲವನ್ನು ಕೂಡ ಸೇರಿಸ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಆ ಲೋಕ ನಮ್ಮ ಮಯವಾದಾಗ ನಾವು ಹೇಗೆ ಬೇಕಾದ್ರೂ ಕೂಡ ನಾವು ಬದುಕಬಹುದಂತೆ. ಇದೆಲ್ಲವನ್ನು ಬದುಕೋದ್ಬಿಟ್ಟು ಯಾವುದೋ ಒಂದು ವಿಚಾರದಲ್ಲಿ ಅಥವಾ ಈಗ ಸಂಚಿತ ಕರ್ಮಗಳು ನಾನು ಹೇಳಿದ್ನಲ್ಲ, 8ನೇ ಮನೆಗೆ ಏನಾದ್ರೂ ಕೆಟ್ಟಾಗ, ಆಯುಸ್ಸಿನ ಪ್ರಮಾಣ ಕೆಟ್ಟಾಗ ಅವನ ಕೆಲಸವನ್ನು ಮಾಡ್ಬಿಡ್ತಾನೆ. ಗ್ರಹಗಳು ಇರ್ತಕ್ಕಂಥದ್ದೇ ಕರ್ಮಕಾರಕರು. ಅದರಲ್ಲೂ ಕೂಡ ವಿಶೇಷವಾಗಿ ಯಾವುದೇ ಕಾರಣಕ್ಕೂ ಒಂದಿಷ್ಟು ಈ ಕಡೆ ಆ ಕಡೆ ಮಾಡದೇ ಇರ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಕೇವಲ ಶನಿಗ್ರಹ ಮಾತ್ರ. ಬೇರೆಯವರೆಲ್ಲ ಸಾವು ಕೊಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಶನಿ ಹೆಂಗ್ ಕೊಡ್ತಾನೆ ಅಂದ್ರೆ ಸಂಪೂರ್ಣವಾಗಿ ನಿನ್ನನ್ನ ನೀನೇನು ಅಂತ ಅರ್ಥ ಮಾಡಿಸಿ, ಶನಿ ಗ್ರಹ ನಮ್ಮ ಜಾತಕದಲ್ಲಿ ಬಲವಾಗಿದ್ದಾಗ ಅವನೇನಾದ್ರೂ ದುಸ್ಥಾನಾಧಿಪತಿ ಆಗಿದ್ದು ದುಸ್ಥಾನಗಳಲ್ಲಿದ್ರೆ ಇನ್ನೊಂದು ಫಲ. ದುಸ್ಥಾನಾಧಿಪತಿ ಶುಭ ಸ್ಥಾನಗಳಲ್ಲೋ, ಕೇಂದ್ರಗಳಲ್ಲೋ, ಕೋಣಗಳಲ್ಲೋ ಅಥವಾ ಉಪಚಯಗಳಲ್ಲೋ ಇದ್ದಾಗ ಅದೊಂದು ಫಲ ಕೊಡ್ತಾನೆ. ಹಾಗಾಗಿ ಮನುಷ್ಯನಿಗೆ ಆಯುಸ್ಸನ್ನ ಯಾಕಂದ್ರೆ ಶನಿ ಮತ್ತೆ ಕುಜನ ಸಂಯೋಜನೆ ಬಂತು ಅಂತ ಇಟ್ಕೊಳ್ಳಿ. ಶನಿಯ ಮನೆಯಲ್ಲೇ ಕುಜನ ಉಚ್ಚ ನೋಡಿ, ಇದು ಎಷ್ಟು ಅದ್ಭುತವಾದಂತ ಕಾಂಬಿನೇಷನ್ ಇದೆ ಅಂದ್ರೆ ಈ ಪ್ಲಾನೆಟ್ಸ್ ನಾವು ಏನು, ಯಾಕಂದ್ರೆ 9 ಗ್ರಹಗಳು ಅಂತಕ್ಕಂಥದ್ದು ಒಂದು ಅಚೇತನವಾದಂತ ಶಕ್ತಿಗಳದು. ತಾರಾಶಕ್ತಿ ಅಂತ ಕರಿತೀವಿ. ತಾರಾ ಅಂದ್ರೆ ಏನು? ತಾರಾ ಅಂದ್ರೆ ನಕ್ಷತ್ರ. ಹೌದು, ನಕ್ಷತ್ರದ ಬೆಳಕನ್ನ ಭೂಮಿಗೆ ಕರ್ಕೊಂಡ್ಬರುವ ಶಕ್ತಿನೇ ಗ್ರಹಗಳಿಗಿರೋದು. ಅದಕ್ಕೆ ಗ್ರಹಗಳು ಅಂತ ಕರಿತೀವಿ. ತಾರಾಶಕ್ತಿಯನ್ನ ಸಂಗ್ರಹಿಸಿಕೊಂಡು ಭೂಲೋಕಕ್ಕೆ ಕರ್ಕೊಂಡು ಬರ್ತಕ್ಕಂಥ ಶಕ್ತಿ ಯಾರಿಗಿದೆಯೋ ಅದಕ್ಕೆ ನಾವು ಗ್ರಹ ಅಂತ ಕರಿತೀವಿ. ಸ್ಟಾರ್ ಅಂತ, ನಮ್ಮ ನಕ್ಷತ್ರ ಅಂತ ಹೇಳ್ತೀವಿ ಅಲ್ವಾ. ಹುಟ್ಟಿದಾಗ ನಕ್ಷತ್ರಕ್ಕೆ ನಾವು ಕೇಳ್ತೀವಿ. ನಕ್ಷತ್ರದ ಮೇಲೆ ನಮ್ಮ ಹೆಸರುಗಳನ್ನ ನಾವು ನಿರ್ಧಾರವನ್ನು ಮಾಡ್ತೀವಿ. ಆಯಿ ಉಯೆ, ಕೃತಿಕಾ ನಕ್ಷತ್ರ, ಚೂಚೆ ಚೋಲ, ಅಶ್ವಿನಿ ನಕ್ಷತ್ರ ಅಂತ ಹೇಳಿ ಆ ಅಕ್ಷರಗಳ ಮೇಲೆ ನಕ್ಷತ್ರದ ಮೇಲೆ ಅಕ್ಷರಗಳನ್ನ ಜೋಡಿಸಿ ಆ ಹೆಸರುಗಳನ್ನ ಅಕ್ಷರಗಳ ಮೇಲೆ ಇಡ್ತೀವಿ. ಹಾಗಾಗಿ ಅಂತಹ ಆತ್ಮಗಳು ಅತೃಪ್ತಿ ಆದಾಗ ಮನೆಗೆ ಏನ್ ಮಾಡ್ತವೆ ಅಂತಕ್ಕಂಥದ್ದು ಅಲ್ವಾ ನಿಮ್ ಪ್ರಶ್ನೆ. ಈ ಮನೆ ನಮ್ಮ ಒಟ್ಟು ಕುಟುಂಬದಲ್ಲಿ ಏನಾಗುತ್ತೆ, ಈ ತರ ಅಕಾಲ ಮರಣಗಳು ಸಂಭವಿಸಿದಾಗ ನಾವು ಜಾಗೃತ ವಹಿಸದೇ ಇದ್ದಾಗ ಆ ಮನೆಯಲ್ಲಿ ನಾನು ಕೂಡ ತುಂಬಾ ಮನೆಗಳಲ್ಲಿ ಇದನ್ನ ನಾನು ಪ್ರತ್ಯಕ್ಷವಾಗಿ ನಾನು ಗಮನಿಸಿದ್ದೇನೆ. ಆ ಮನೆಯಲ್ಲಿ ಒಂದು 6 ತಿಂಗಳೊಳಗಡೆ ಅವ್ರ ಪರಿವಾರದಲ್ಲಿ ಒಂದು 4-5 ಜನ ಅಕಾಲ ಮರಣ ಆಗ್ಬಿಡ್ತಾರೆ. ಇದೇ ಮೂಲ ಏನಪ್ಪಾ ಅಂದ್ರೆ, ಇದಕ್ಕೆ ನಾವು ಗಂಡಮೂಲ ನಕ್ಷತ್ರಗಳಲ್ಲಿ ನೀವೇನಾದ್ರೂ ತೀರ್ಕೊಂಡಾಗ, ರಿಕ್ತ ತಿಥಿಗಳಲ್ಲಿ, ದಗ್ಧ ತಿಥಿಗಳಲ್ಲಿ ತೀರ್ಕೊಂಡಾಗ ಖಂಡಿತ ರಿಪೀಟ್ ಆಗುತ್ತೆ. ಇದಕ್ಕೆ ನನ್ನ ಹತ್ರ ತುಂಬಾ ಎಕ್ಸಾಂಪಲ್ಸ್ ಇದ್ದಾವೆ ಇದನ್ನ. ಸೊ ನಾವು ಮೂಲವಾಗಿ ಯಾವುದನ್ನು ಕೂಡ ನಾವು ಧಿಕ್ಕರಿಸುವ ಹಾಗಿಲ್ಲ ಇಲ್ಲಿ.
ಹೌದು. ನಂಬಿಕೆಯನ್ನೇ ಧಿಕ್ಕರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಂಬಿಕೆ ಅನ್ನೋದು ಇದೆಲ್ಲವನ್ನು ಕೂಡ ಕರ್ಕೊಂಡು ಹೋಗ್ತಾ ಇದೆ. ಆ ನಂಬಿಕೆಯ ಒಂದು ತೆಂಗಿನ ಮರ ಮೇಲೆ ಹೋಗಿ ಆ ಕಲ್ಪವೃಕ್ಷ ಅಂತಕ್ಕಂಥದ್ದು ಮೇಲೆ ತನ್ನ ಫಸಲನ್ನು ಬಿಟ್ಟಿದ್ದಾಗ ನಾವು ಯುಕ್ತವಾಗಿ ನಮ್ಮ ಮನಸ್ಸಿನ ಆಲೋಚನೆ ಮುಖಾಂತರವಾಗಿ ಅದನ್ನ ಕೀಳಲಿಕ್ಕೆ ಪ್ರಯತ್ನ ಪಡ್ತೀವಿ ಹೊರತು ಅದನ್ನ ನಾವು ಹೇಗೆಂದ್ರೆ ಕೀಳಲಿಕ್ಕೆ ಆಗಲ್ಲ. ಹಾಗೆ ನಮ್ಮ ಬದುಕಿನುದ್ದಕ್ಕೂ ಕೂಡ ಒಂದು ಯುಕ್ತವಾಗಿರ್ತಕ್ಕಂಥ ಬದುಕನ್ನ ನಾವು ಅದು ಕೆಲವು ಸಂದರ್ಭಗಳಲ್ಲಿ ಬೇಡವಾದ ವಿಚಾರಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಕೂಡ ಈ ತರ ಅಕಾಲ ಮರಣಗಳನ್ನ ನಾವೇ ಸ್ವಯಂಕೃತವಾಗಿ ಪ್ರಾಣತ್ಯಾಗವನ್ನು ಮಾಡತಕ್ಕಂಥ ಯಾವೊಬ್ಬ ವ್ಯಕ್ತಿಯು ಕೂಡ ಆ ನಿರ್ಧಾರವನ್ನು ಮಾಡಬಾರದು. ಅವನು ಮತ್ತೆ ಪುನಃ ಹುಟ್ಟಬೇಕು. ಅವನು ಮತ್ತೆ LKG ಆಗ್ತಾನೆ ದೇವ್ರು ತೆಗೆದು, ಹೋಗಿ ನೀನು LKG ಇಂದ ಪಾಠ ಮಾಡ್ಕೊಂಡು ಬಾ ಅಂತ. ಮನುಷ್ಯನ ಜನ್ಮ ಬರೋದೇ ಮೋಕ್ಷ ಕಾರಣವಾಗಿ. ನೀವು ಎಲ್ಲ ಸುಖ ಸಂಪದಾದಿಗಳು ಕೂಡ ಈಗ ದೊಡ್ಡ ದೊಡ್ಡ ಮಹನೀಯರು, ಈ ರಜನಿಕಾಂತ್ ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ? ಎಲ್ಲ ಕೂಡ ಇದೆ. ವಿರಾಟ್ ಕೊಹ್ಲಿಗೆ ಏನ್ ಪ್ರಾಬ್ಲಮ್ ಇದೆ? ಎಲ್ಲ ಇದೆ. ಆದ್ರೆ ಕೊನೆಗೆ ಅವ್ರು ಎಲ್ಲಿ ಹುಡ್ಕೊಂಡು ಹೋಗ್ತಾ ಇದಾರೆ? ದೇವಸ್ಥಾನ. ದೇವರು ಅಂತಕ್ಕಂಥದ್ದು, ಹೌದು, ದೇವರು ಅಂತ. ಯಾಕಂದ್ರೆ ಎಲ್ಲ ಇದ್ದ ಮಾತ್ರಕ್ಕೆ ನಮಗೆ ಎಲ್ಲ ಸಿಕ್ಕಿದೆ ಮಾತ್ರಕ್ಕೆ ದುಡ್ಡಿನ ಕೊರತೆ ಇದ್ದೇ ಇರುತ್ತೆ. ಅದು ಭಗವಂತನ ಹತ್ರ ಮಾತ್ರ ಫುಲ್ಫಿಲ್ ಆಗುತ್ತೆ. ಹೌದು. ನಿಮ್ಗೆ ಯಾರೇ ಏನೇ ಸಮಸ್ಯೆ ಬಂದ್ರು ಕೂಡ ಈ ತರ, ಯಾಕಂದ್ರೆ ಭಗವಂತ ಸುಪ್ರಭಾತದಲ್ಲೂ ಕೂಡ ಹೇಳುತ್ತೆ, ಅತೃಪ್ತ ಮೃತರೂಪಾಯ ವೆಂಕಟೇಶಾಯ ಮಂಗಳಂ ಅಂತಲ್ಲಿ. ಯಾರೆಲ್ಲ ಅತೃಪ್ತ ಮೃತರಿದ್ದಾರೋ ಇವರೆಲ್ಲರಿಗೂ ಕೂಡ ಭಗವಂತ ನಾರಾಯಣನೇ. ಅದಕ್ಕೆ ನಾವು ಮೋಕ್ಷ ನಾರಾಯಣ ಬಲಿ, ನಾಗನಾರಾಯಣ ಬಲಿ ಕ್ಷೇತ್ರಗಳಲ್ಲಿ ಮಾಡ್ತೀವಿ. ಇದೆಲ್ಲ ತಿಲಹೋಮ ಮತ್ತೆ ಕೂಷ್ಮಾಂಡ ಹೋಮ ಇದೆಲ್ಲ ಕ್ಷೇತ್ರಗಳಲ್ಲಿ ಏನಕ್ಕೆ ಮಾಡ್ತೀವಿ ಅಂದ್ರೆ ಇದರಿಂದ ಆ ಕುಟುಂಬಕ್ಕೆ ಆಗ್ತಾ ಇರ್ತಕ್ಕಂಥ ತೊಂದರೆಗಳೇನಿದ್ದಾವೋ ಅದರ ನಿವಾರಣೆಗೋಸ್ಕರವಾಗಿ ಈ ಕ್ಷೇತ್ರಗಳಲ್ಲಿ ಮನೆಯಲ್ಲಿ ಈಗ ಯಾರೋ ಒಬ್ರು ತೀರ್ಕೊಂಡಾಗ 11 ದಿನಗಳ ಕಾಲ ಆ ಒಂದು ಸೂತಕವನ್ನು ಆಚರಿಸಿ 11ನೇ ದಿನ ಎಲ್ಲ ಮೃತ್ಯು ಆಗಿರ್ತಕ್ಕಂಥ ಮೃತ್ಯುವನ್ನು ಹೊಂದಿರತಕ್ಕಂಥ ವ್ಯಕ್ತಿಗೆ ಸದ್ಗತಿಯನ್ನ ಕರುಣಿಸಪ್ಪ ಅಂತೇಳಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ವಿಧಾನವೇ ಹೊರತು ನಾವ್ ಹೇಳಿದ ತಕ್ಷಣ ದೇವ್ರ ಬಾಪ ನೀನ್ ಬಾಗಿಲು ತಕೊಂಡಿದ್ದೀನಿ ಬಂದ್ಬಿಡು ಅಂತ ಕರೆಯಲ್ಲ. ಅಲ್ಲಿ ಪ್ರಧಾನವಾಗಿ ಶ್ರದ್ಧಾವಾಂದೇತೆ ಶ್ರದ್ಧೆಯಿಂದ ಮಾಡ್ಬೇಕು ಶ್ರಾದ್ದಗಳನ್ನ. ನಾವ್ ಈಗೆಲ್ಲ ಎಷ್ಟೋ ಜನ ತಿರಸ್ಕರಿಸ್ಬಿಟ್ಟಿದೀವಿ. ಅದು ಕೂಡ ಮೂಲ ಕಾರಣ. ಇನ್ನೊಂದು ಸಂಚಿಕೆಗಳಲ್ಲಿ ಹೇಳೋಣ ಅದನ್ನ. ಯಾಕಂದ್ರೆ ಮನುಷ್ಯರಿಗೆ ಈಗ ಏನಾಗ್ತಿದೆ, ಎಲ್ಲವೂ ಸಮಯದ ಅಭಾವ. ಸಮಯ ತುಂಬಾ ಇದೆ. ನಾನೆಂತೂ ಸಮಯದ ಅಭಾವ ಅನ್ನೋರ್ನ ನಂಬೋದೇ ಇಲ್ಲ. ನಮ್ಮ ಹತ್ರ ಟೈಮೇ ಇಲ್ಲ ಮಾಡ್ಲಿಕ್ಕೆ. ಇಲ್ಲ, ಶ್ರದ್ಧೆ ಇದ್ರೆ ಮಾಡ್ಬೋದು. ನೀವು ಯಾವ್ದನ್ನು ಬೇಕಾದ್ರೂ ಮಾಡುವಂತ ಸಾಧ್ಯತೆ, ಯುಕ್ತಿ ಮತ್ತೆ ಶಕ್ತಿ ಎಲ್ಲವೂ ಕೂಡ ಮನುಷ್ಯನಿಗೆ ಇರುತ್ತೆ. ಆದ್ರೆ ಮನುಷ್ಯನಲ್ಲಿ ಇರ್ತಕ್ಕಂಥ ಒಂದು ದುರ್ಗುಣ ಏನಪ್ಪಾ ಅಂದ್ರೆ ಅಜಾಡ್ಯಂ ವಾಕ್ಪಟುತ್ವಂಚ. ಅಂದ್ರೆ ಈ ಅಜಾಡ್ಯದಿಂದ ಮಾತನಾಡ್ತಕ್ಕಂಥ ಮಾತುಗಳು, ಅಂದ್ರೆ ಬೇಸರದಿಂದ ಅಂದ್ರೆ ಬೇಜವಾಬ್ದಾರಿಯಿಂದ ಮಾತನಾಡ್ತಕ್ಕಂಥ ಮಾತುಗಳೇನಿದ್ದಾವೋ, ಅಸಡ್ಡೆಯಿಂದ ಮಾತನಾಡ್ತಕ್ಕಂಥ ಮಾತುಗಳೇನಿದ್ದಾವೋ ನಿಮ್ ಶ್ರೇಯಸ್ಸಿಗೆ ಕುಂದುಕೊರತೆ ಬರುತ್ತೆ. ಪೂರ್ವಜರು ಯಾಕಂದ್ರೆ ಆತ್ಮರೂಪದಲ್ಲಿ ಇರ್ತಾನೆ ಅವನು. ನಮ್ಗೆ ಗೊತ್ತಲ್ಲ, ಚೇತನ ಇಲ್ಲ ಅದಕ್ಕೆ, ದೇಹ ಇಲ್ಲ ಅದಕ್ಕೆ, ಚೇತನ ಇರುತ್ತೆ. ಈಗ ಇಲ್ಲಿ ಬೆಳಕಿದೆ, ಈ ಬೆಳಕು ಇಲ್ಲ ಅಂದ್ರೆ ಒಂದು ಸ್ವಿಚ್ ಎಲ್ಲೋ ಒಂದ್ ಕಡೆ ಸ್ವಿಚ್ ಇದೆ, ಸ್ವಿಚ್ ಆಫ್ ಮಾಡಿದ ತಕ್ಷಣ ಎಲ್ಲ ಲೈಟ್ಗಳು ಆಫ್ ಆಗುತ್ತೆ. ಹಂಗೆ ಅತೃಪ್ತ ಮೃತಗಳು ನಮ್ಮನ್ನ ಹೆಂಗ್ ಮಾಡುತ್ತಂದ್ರೆ ಅವ್ರ ಕುಟುಂಬನೇ ಸಂಪೂರ್ಣವಾಗಿ ಕತ್ಲಮಯವಾಗಿ ಮಾಡ್ಬಿಡ್ತಾರೆ. ಯಾಕೆ ಮಾಡ್ತಾರೆ ಅಂದ್ರೆ ಇವರು ನಮ್ಮನ್ನ, ಯಾಕಂದ್ರೆ ಅಕಾಲವಾಗಿ ಆಗ್ಬಿಟ್ಟಿದ್ವಿ ನಾವು. ನಮಗೆ ಸದ್ಗತಿ ಅಂದ್ರೆ ದೇವರ ಪ್ರಾರ್ಥನೆಯಲ್ಲಿ ನಮ್ಮನ್ನ ಸೇರಿಸ್ಕೊಳ್ತಾ ಇಲ್ಲ. ದೇವರ ಪ್ರಾರ್ಥನೆ ಪೂಜೆ ಅನುಷ್ಠಾನಗಳನ್ನು ಮಾಡ್ಬೇಕಾದ್ರೆ ನಮ್ಮನ್ನು ಸೇರಿಸ್ಕೊಳ್ತಾ ಇಲ್ಲ. ಹಾಗಾಗಿ ಭಗವಂತನ ಹತ್ರ ಅವರು ಮರೆ ಇರ್ತಾರೆ. ಅಪ್ಪ ನಾನು ಈ ತರ ನಾನು ಅತಂತ್ರವಾಗ್ಬಿಟ್ಟಿದ್ದೀನಿ, ಅದಕ್ಕೆ ಅತಂತ್ರ ಅಂತ ಅತಂತ್ರ, ಸ್ವತಂತ್ರ ಅಲ್ಲ ಅತಂತ್ರ. ಎಲ್ಲೋ ಈಗ ನಾವು ಕೂತ್ಕೊಂಡಿರೋ ಚೇರೆ ನಮಗೆ ಅತಂತ್ರವಾಗಿದ್ದಾಗ ಏನಾಗುತ್ತೆ, ನಾವು ಸರಿಯಾಗಿ ಕೂರ್ಲಿಕ್ಕೆ ಆಗಲ್ಲ. ಹಾಗಾಗಿ ಬದುಕಿನಲ್ಲೂ ಕೂಡ ಅತಂತ್ರತೆ ಬಂದಾಗ ಈ ತರ ನಿರ್ಧಾರಗಳಾಗಿ ಅಥವಾ ಆಕ್ಸಿಡೆಂಟ್ಗಳಾಗಿ ಕಾಲಾನುಸಂಧಾನದಲ್ಲಿ ಈ ತರ ಆದಾಗ ನಾವು ಖಂಡಿತ ದುಃಖಮಯವಾಗ್ತಕ್ಕಂಥದ್ದಾಗುತ್ತೆ. ಇದು ಸಂಪೂರ್ಣವಾಗಿ ಕುಟುಂಬವನ್ನು 12 ವರ್ಷಗಳ ಕಾಲ ಪೀಡಿಸುತ್ತೆ. ಅದು ಇದೆ. 12 ವರ್ಷಗಳ ಕಾಲ ಈ ಯಾವ ಅತೃಪ್ತ ಆತ್ಮಗಳಿದ್ದಾವೋ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಆಗುತ್ತೆ, ಕೆಲಸದಲ್ಲಿ ಹಿನ್ನಡೆ ಆಗುತ್ತೆ, ಮದುವೆಗಳಲ್ಲಿ ಹಿನ್ನಡೆ ಆಗುತ್ತೆ, ಮಕ್ಕಳು ಆರೋಗ್ಯದಲ್ಲಿ ಹಿನ್ನಡೆ ಆಗುತ್ತೆ, ತನ್ನ ಮನೆಯಲ್ಲಿ ಪರಿವಾರದವರಲ್ಲಿ ಆರೋಗ್ಯದ ಸಮಸ್ಯೆಗಳು ಆಗಾಗ ಪೀಡಿಸ್ತಾ ಇರುತ್ತೆ. ಸಂಪೂರ್ಣವಾಗಿ ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಈ ಅತೃಪ್ತ ಆತ್ಮಗಳು ಅಂತಕ್ಕಂಥದ್ದು ಪ್ರೇತ ಸಂಸ್ಕಾರ, ಪ್ರೇತ ಸಂಸ್ಕಾರಾದಿಗಳನ್ನು ಯಾಕೆ ಮಾಡಿಸ್ತೀವಿ ಅಂದ್ರೆ ಈ ಆತ್ಮ ಹೋಗಿ ಪ್ರೇತವಾಗುತ್ತೆ. ಅದನ್ನ ಮುಂದಿನ ಸಂಚಿಕೆಗಳು ತಿಳಿಸ್ಕೋಣ. ಹಾಗಾಗಿ ಆತ್ಮ ಅಂತಕ್ಕಂಥದ್ದು ಪರಿಶುದ್ಧವಾಗಿರ್ತಕ್ಕಂಥದ್ದು, ಅದನ್ನ ಪ್ರೇತವಾಗ್ಲಿಕ್ಕೆ ಬಿಡಬಾರ್ದು. ಪ್ರೇತ ಯಾವಾಗ ಆಗುತ್ತೋ ಅವಾಗ ನಮ್ಮನ್ನು ಕಾಡ್ಲಿಕ್ಕೆ ಶುರು ಮಾಡುತ್ತೆ. ಓಕೆ ಗುರೂಜಿ, ಈಗ ಕುಟುಂಬದವರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ, ಕುಟುಂಬದವರು ಅಂತ ಅಂದ್ರೆ ಬರೀ ಅವ್ರ ಅಣ್ಣ ತಮ್ಮಂದಿರಿಗೆ ಮಾತ್ರನಾ, ಇಲ್ಲ ಚಿಕ್ಕಪ್ಪ ದೊಡ್ಡಪ್ಪ ಈ ರೀತಿ ಕುಟುಂಬಗಳು ಇರುತ್ತಲ್ಲ ಅವ್ರಿಗೂ ಕೂಡ ಇದು ವರ್ತಿಸುತ್ತಾ? ಇದು ರಕ್ತಮಯವಾಗಿ ಯಾರೆಲ್ಲ ಕುಟುಂಬದವರು ಇದ್ದಾರೋ ನಾವೇನ್ ಅನ್ಕೊಳ್ತೀವಿ, ಇಲ್ಲ ಸ್ವಾಮಿ, ಇಲ್ಲ ಗುರುಗಳೇ ನಮ್ ದೊಡ್ಡಪ್ಪನ ಮಗ ಹೋಗ್ಬಿಟ್ಟ, ನಮ್ದೇನಾದ್ರೂ ಅದಕ್ಕೇನ್ ಬರುತ್ತಾ ಅಂತ. ಖಂಡಿತ ಬರುತ್ತೆ. ಯಾಕೆಂದ್ರೆ ಜನ್ಮ, ಅನುಜನ್ಮ,
ತ್ರಿಜನ್ಮ ಅಂತಕ್ಕಂಥದ್ದು. ಯಾಕೆಂದ್ರೆ ದೊಡ್ಡಪ್ಪನ ಮಕ್ಕಳಿದ್ರು ಬರುತ್ತೆ, ಚಿಕ್ಕಪ್ಪನ ಮಕ್ಕಳಿದ್ರು ಬರುತ್ತೆ, ಅಪ್ಪನ ತಮ್ಮನ ಮಕ್ಕಳಿದ್ರು ಬರುತ್ತೆ. ದಾಯಾದಿಗಳು ಅಂತ ಕರಿತೀವಿ. ಈ ರಕ್ತ ಸಂಬಂಧಿಗಳು ಯಾರಿದ್ದಾರೋ ಇವರೆಲ್ಲರಿಗೂ ಪರ್ಸೆಂಟೇಜ್ ಅಲ್ಲಿ ಕಡಿಮೆ ಇರ್ಬೋದು, ಪ್ರಮಾಣದಲ್ಲಿ ಕಡಿಮೆ ಇರ್ಬೋದು. ಆದಂತ ಕುಟುಂಬದಲ್ಲಿ ಈಗ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಇರ್ತಕ್ಕಂಥವ್ರಿಗೆ ಅಣ್ಣನೋ ತಮ್ಮನೋ ತೀರೋದಾಗ ತಮ್ಮನಿಗೆ ಖೇದ್ಯತೆ ವೇದನೆ ಜಾಸ್ತಿ ಇರುತ್ತೆ. ಅಣ್ಣ ತೀರೋದಾಗ ತಮ್ಮನಿಗೆ, ತಮ್ಮ ತೀರೋದಾಗ ಅಣ್ಣನಿಗೆ ಬರುತ್ತೆ, ವೇದನೆ ಬರ್ತಕ್ಕಂಥದ್ದಾಗುತ್ತೆ. ಆದ್ರೆ ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳಿಗೆ ಇದೆಯಾ ಅಂದ್ರೆ ಖಂಡಿತ ಇದೆ. ಇದು ಜಾತಕರ್ಮಗಳು ಅಂತ ಹೇಳ್ತೀವಿ ನಾವು. ಅಂದ್ರೆ ಷೋಡಶ ಕರ್ಮಗಳಲ್ಲಿ ಜಾತಕರ್ಮಗಳು ಅಂತ ನಾವೇನ್ ಕರಿತೀವೋ ಈ ಜಾತಕರ್ಮಗಳಲ್ಲೂ ಜ್ಞಾತಿಗಳಿಗೂ ಬರುತ್ತೆ. ಈ ಜ್ಞಾತಿಗಳಂತಕ್ಕಂಥದ್ದು ಬಂಧುಗಳನ್ನ ಜ್ಞಾತಿಗಳು ಅಂತ ಕರಿತೀವಿ. ಸೊ ಎಲ್ರಿಗೂ ಕೂಡ ಬರುತ್ತೆ, ಕೇವಲ ಅವ್ರಿಗೆ ಬಂದಿದೆ ನಮ್ಗಿಲ್ಲ ಅಂತಲ್ಲ. ಇದನ್ನ ಪರಿಷ್ಕಾರ ಮಾಡ್ಕೊಳ್ಬೇಕಾದದ್ದು ಅವ್ರವ್ರ ವಿವೇಚನೆಗೆ ಬಿಟ್ಬಿಡೋಣ. ಆದ್ರೆ ಈ ಶಾಪ ಎಂತೂ, ಅತೃಪ್ತ ಆತ್ಮಗಳ ದೋಷವೆಂತೂ ಒಟ್ಟಾರೆಯಾಗಿ ಅವ್ರು 100 ಜನ ಬಳಗ ಇದೆ ಅಂತ ಇಟ್ಕೊಳ್ಳೋಣ, ಆ 100 ಜನಕ್ಕೂ ಬರುತ್ತೆ. ಓಕೆ ಗುರೂಜಿ, ಈ ಅಕಾಲ ಮರಣ ಹೊಂದಿದವರು ಆತ್ಮರೂಪದಲ್ಲಿ ಇರ್ತಾರ? ಖಂಡಿತ ಇರ್ತಾರೆ. ಅದನ್ನೇ ಹೇಳಿದ್ದು, 12 ವರ್ಷಗಳಿರ್ತಾರೆ. ಇದರಲ್ಲಿ ನಮಗೆ ಗರುಡ ಪುರಾಣದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇದೆ. ನಾವು ಬರೀ 16 ಅಧ್ಯಾಯಗಳನ್ನು ಇಟ್ಕೊಂಡಿದ್ವಿ ಗರುಡ ಪುರಾಣದಲ್ಲಿ. 290 ಅಧ್ಯಾಯಗಳಿರೋದು ಗರುಡ ಪುರಾಣ. ಗರುಡ ಪುರಾಣವನ್ನು ಓದಿ ಮನೇಲಿ ಇಟ್ಕೊಳ್ಬಾರ್ದು ಅಂತೇಳಿ, ಅದೊಂದು ಮೌಢ್ಯತೆ. ಹಾಗಾಗಿ ಈ ಮೌಢ್ಯತೆಗಳಿಂದ ಹೊರಗೆ ಬರಬೇಕಾದ್ರೆ ಫಸ್ಟ್ ನಾವೇನು ಅಂತಕ್ಕಂಥದ್ದನ್ನ ನಾವು ಸಂಪೂರ್ಣವಾಗಿ ಅರಿತುಕೊಂಡಾಗ ಮಾತ್ರ ಇದು ಸುಸಂಪನ್ನವಾಗ್ತಕ್ಕಂಥದ್ದಾಗುತ್ತೆ. ಓಕೆ, ಧನ್ಯವಾದ ಗುರೂಜಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಕಾಲಿಕ ಮರಣದ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ. ಮಂಗಳಂ ಮಹತ್ ಶುಭಂ ಭೂಯಾತ್, ಲೋಕಾ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಇನ್ನು ಹೆಚ್ಚಿನ ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಜೈ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.